ಅದು ಏನು ಕಾಮನಬಹುದೇನು? ಸೇವಾ ಮಾಡು, ಸೇವಾ. ಗುರುವಿನ ಗುಲಾಮನಾಗುವ ತನಕ ಯಪ್ಪ ಸ್ವಲ್ಪ ತಂಬೂರಿ ಬಿಟ್ಟು ಗುರುವಿನ ಗುಲಾಮ ನಾಗುವ ತನಕ ದೊರೆಯದನ್ನ ಮುಕ್ತಿ ಮುಕುತಿ, ದೊರೆಯದನ್ನ ಮುಕುತಿ. 6 ಶಾಸ್ತ್ರಗಳು ಓದಿದರಿಲ್ಲ, 106 ಪುರಾಣವ ಮುಗಿಸಿದರಿಲ್ಲ, ಶಾರ ನ್ಯಾಯ ಕಥೆಗಳ ಕೇಳಿದರಿಲ್ಲ, ಧೀರನಾಗಿತ ಪೀಳಿದರಿಲ್ಲ. ಗುರುವಿನ ಗುಲಾಮ ಆಗುವ ತನಕ ದೊರೆಯದನ್ನ ಮುಕ್ತಿ ಮುಕುತಿ, ದೊರೆಯದನ್ನ ಮುಕುತಿ. ಹರ ಪೂಜೆ ಗುರು ಸೇವ ಬರ ಪುಣ್ಯವಿಲ್ಲದೆ ಬಲಿದೆ ಸುಖ ಭೋಗ ಮೋಕ್ಷಗಳ ದೊರಕುವುದುಂಟೆ ಆತ್ಮ. ನೀ ಕೇಳಿಯಾಗ ಕೊಡಾಕ ಬಿಡುವುದಿಲ್ಲ. ಆಪ್ತ ಅಂಗ ಸ್ಥಾನ ಸದ್ಭಾವಗಳಿಂದ ಸೇವಾ ಮಾಡು. ಆಯ್ತಪ್ಪ ನೋಡು ಸಿದ್ಧಾರೂಢ, ನಮ್ಮ ಮಠದ ಪ್ರಸಾದ ಇಲ್ಲ, ನಮಗಾಗಿಲ್ಲ, ನಿನಗೆಲ್ಲಿ ಕೊಡಂದ್ರು. ಯಾರು? ಗಜದಂಡ ಶಿವಾಚಾರ್ಯ. ನಮಗಾಗಿಲ್ಲ, ನಿಮಗೆಲ್ಲಿ ಕೊಡ. ಇಲ್ಲೇ 4 ಹಳ್ಳಿ ಭಿಕ್ಷಾ ಬೇಡ, ಪ್ರಸಾದ ತೊಂಬ, ನಮಗೊಂದಿಟ್ಟು ಕೊಡು, ನೀವೊಂದಿಟ್ಕೊಂಡು. ಅವಾಗ ಆಯ್ತು ಅಪ್ಪಾಜಿ, ಗುರುವಿನ ಆಜ್ಞೆಯನ್ನು ಪಾಲಿಸುವನು ನರನು ಎನ್ನಲು ಬೇಡ, ಸಾಕ್ಷಾತ್ ಹರನೇ ಆಗ್ತನು. ಯಾಕೆ ಈ ಮಾತು ಹೇಳ್ತೀನಂದರೆ, ಅವಾಗ ಸಿದ್ಧಾರೂಢರು ಆಯ್ತಪ್ಪಾಜಿ, ಯಾಕೆ ಈ ಮಾತು ಹೇಳ್ತೀನಂದರೆ, ಆಯ್ತಪ್ಪ ನಾನು ಪ್ರಸಾದ ತೊಗೊಂಡು ತಮಗೊಂದಿಟ್ಟು ಕೊಟ್ಟು ನಾ ಪ್ರಸಾದ ಮಾಡ್ತೀನಿ. ನೋಡು ನಮ್ಮ ಮಠದಾಗ ಮಲ್ಕೊಳ್ಳೋಕೆ ಜಾಗ ಇದೆ, ಅಲ್ಲಿ ಕುದುರೆ ಕಟ್ಟ ಜಾಗ ಐತೆ ನೋಡೋದು. ಗಜದಂಡ ಶಿವಯೋಗ 10 ಮಂದಿ ಕುದುರೆ ಇತ್ತು. ಪ್ರಾಣಿ ಪಕ್ಷಿಯಲ್ಲಿ ಇರುವಂಥ ನಿಯತ್ತು ಮನುಷ್ಯನಲ್ಲಿಲ್ಲ. ಹಾಂ ಬೇಕಪ್ಪ. ತಬಲ ತೆಗೆದು, ತಬಲ ಐತೆ. ತಮ್ಮ ಹೆಸರು? ಹೌದಾ? ಹೆಸರು ಹೇಳಬೇಕು. ನೀಲಪ್ಪ ನುಂಗಪ್ಪ ಅಲ್ಲ, ನಿಂಗಪ್ಪ ತೇಗೂರು, ಸಾಕಿನ್, ಮರೂರು, ನವಲಗುಂದ ತಾಲೂಕು. ಶರಣರು ನನ್ನ ಕೀರ್ತನ ಸೇವೆಯನ್ನು ಕಂಡು 101 ರೂಪಾಯಿ ಕಾಣಿ ಕೊಟ್ಟಿದ್ದಾರೆ. ಸಿದ್ಧಾರೂಢರು ಸಿದ್ಧಾನಂದರು ಅವರಿಗೆ ಭೋಗ ಭಾಗ್ಯವನ್ನು ಕೊಟ್ಟು ಕಾಪಾಡಿ. ಶಿವಸಾಂಬಜಯ ನಮ. ಬಾಯಿದ್ರೆ ಅನ್ರಿ, ತಬಲ ಇರಬೇಡ, ತಂಬೂರಿ ಒಂದ ಕೆಳಗಿನ್ರಿ. ಹಾಂ ಬಂತಿಲ್ಲ ಹಾರ್ಮೋನಿಯಮ್ಮ ಇಲ್ಲೈತೆ ನಮ್ಮಮ್ಮ, ಇವನು ತೆಗಿಬೇಕು. ಬತ್ತು ಜಿಲ್ಲೆಗೆ ಹಾಕಿಡ್ಬೇಕು. ಗುರುದೇವ ಶ್ರದ್ಧಾನಂದ, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು. ಗುರುದೇವ ಯಪ್ಪ ನಿನ್ನ ಸ್ಥಾನಕ್ಕೆ ಬಂದೀನಿ, ನೀ ಹೇಳಿದಂಗೆ ಕೇಳ್ತೀನಿ. ಗುರುವಿನ ಆಜ್ಞೆಯನ್ನು ಪಾಲಿಸುವನು ನನ್ನನ್ನು ಎಲ್ಲರೂ ಬೇಡ, ಸಾಕ್ಷಾತ್ ಹರನೇ ಆಗುತ್ತಾನೆ. ಅವಾಗ ನೋಡು, ಇಲ್ಲಿ ಪ್ರಸಾದ ಇಲ್ಲ, 4 ಮನೆ ಪ್ರಸಾದ ತಗೊಂಡು ನಮಗೂ ಒಂದಿಟ್ಕೊಡು, ನೀನು ಒಂದಿಟ್ಕೊಂಡು. ಆಯ್ತಪ್ಪ, ಗುರುವಿನ ಆಜ್ಞೆ. ಅಷ್ಟೇ ಅಲ್ಲ, ಇಲ್ಲಿ ಮಲ್ಕೊಳ್ಳೋಕೆ ಜಾಗ ಇಲ್ಲ, ಕುದುರೆ ಕಟ್ಟು ಜಾಗ. ಒಂದು ಸಣ್ಣದೊಂದು ಒಂದು ತಟ್ಟಿ ಗುಡಿಸ್ಲ ಕುದುರೆ ಕಟ್ಟಿದ್ರು.
ಆ ಕುದುರೆ ಎಷ್ಟು ನಿಯತ್ತಿತ್ತು ಅಂತ ಹೇಳ್ತೀನಿ. ಪ್ರಾಣಿಯಲ್ಲಿರ್ತಕ್ಕಂಥ ನಿಯತ್ತು ಮನುಷ್ಯನಲ್ಲಿಲ್ಲ. ಅದಕ್ಕೆ ಶಂಭೋ ಅಂತ ಹೆಸರಿಟ್ಟಿದ್ದು ಗಜದಂಡ ಶಿವಗಳು ಕುದುರೆಗೆ. ಏ ಶಂಭೋ ಅಂದ್ರೆ ಸಾಕು, ಕುದುರೆ ಹೆಂಗೆ ಕೂಗ್ತಿತ್ತಂದ್ರೆ ಅಂತಿತ್ತು. ನಮಗೆ ದ್ವಾಸೆ ತಿನ್ಸ್ರಿ, ಬುರೆ ತಿನ್ಸ್ರಿ, ಹೋಗೋ ಮುಂದೆ ಹೌದೇನು ತಂದು ಕಾಣಕ್ಕಾಗಲ್ಲ. ಅದಕ್ಕೊಬ್ಬ ಕವಿ ಹೇಳ್ತಾನೆ, ಶಿವರುದ್ರಪ್ಪರು ಜ್ಞಾನಪೀಠದ ಪ್ರಶಸ್ತಿ ಉಳ್ಳವರು ಒಂದು ಮಾತು ಹೇಳ್ತಾರೆ, 3 ಪ್ರಾಣಿಗಳಲ್ಲಿ ದೇವರಿದ್ದಾನೆ, ಆ 3 ಪ್ರಾಣಿಗಳಿಗೆ ನಮಸ್ಕಾರ ಮಾಡ್ತೀನಂದು. ಮೊದಲನೇದು ಯಾವುದಂದ್ರೆ ಕಾಗೆ, ಎರಡನೇದ್ದು ನಾಯಿ, ಮೂರನೇದ್ದು ಕತ್ತಿ. ಏನು ಇವು 3 ಶಬ್ದ ಅರಿಷ್ಟ ಶಬ್ದ. ನಾಯಿಯಲ್ಲಿ ಇರ್ತಕ್ಕಂಥ ನೇತು ಮನುಷ್ಯನಲ್ಲಿಲ್ಲ. ನೋಡ್ರಿ, ನೀವು ಯಾವಾಗಾದ್ರೂ ನಿಮ್ಮ ಮನೆ ಮುಂದೆ ನಾಯಿ ಒಂದು ರೊಟ್ಟಿ ಹಾಕಿರಿ, ಒಂದು ವರ್ಷ ಬಿಟ್ಟು ಬರೀ ಓಡಿ ಬಂದು ನಿಮ್ಮನ್ನು ಮೂಸಿ ನೋಡಿ ಬಾಲ ಅರಿಯಾಡಿಸಿ ಏನಂತದ, ಇದಕ್ಕೆ ಬಂಗಾರ ಕಿರೀಟ ಇಡು, ಮಗಳು ಕೊಡು, ಭೂಮಿ ಕೊಡು, ಹೋಗೋ ಮುಂದೆ ಟಿಮ್ ಟಿಮ್. ಯಾರು? ಮನುಷ್ಯ. ನಾಯಿಯಲ್ಲಿ ನಿಯತ್ತದ. ಸಿಂಡಿಕೇಟ್ ಬ್ಯಾಂಕಿನವರು ಸಿಂಬಾಲ ಏನಂದ್ರೆ ನಾಯಿ. ನಿಮ್ಮ ಕ್ಯಾಶ್, ನಿಮ್ಮ ಅಮೌಂಟ್ ನಾಯಿ ಕಾಯ್ತೀವಂತರು ಸಿಂಡಿಕೇಟ್. ಈಗ ಕೆನರಾ ಬ್ಯಾಂಕ್ ಆಗ್ಯದ. ನಾಯಿಯಲ್ಲಿ ನಿಯತ್ತದ. ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶ ಮಾಡ್ತಾನೆ. ಏನಂತ? ಏ ಅರ್ಜುನ, ನನ್ನಲ್ಲಿ ಎಲ್ಲ ಐತೆ, ನನ್ನಲ್ಲಿ ಇಲ್ಲದು ನಿನ್ನಲ್ಲಿ ಐತೆ, ಅದನ್ನು ನೀ ಕೊಡು, ಎಲ್ಲ ನೀನು ಕೊಡ್ತೀನಂತ. ಯಾರು? ವಾಸುದೇವ ಕೃಷ್ಣ ಗೋವಿಂದ ಗೋಪಾಲ. ಅವಾಗ ಅರ್ಜುನ ಕೇಳ್ತಾನ, ಮಾಮ ಗುರುನಾಥ ಪರಮಾತ್ಮ ನನ್ನ ಕಡೆಗೆ ಏನೈತೆ ತಂದೆ ಅಂದಾಗ, ನಿನ್ನಲ್ಲಿ ಒಂದೈತು, ಶ್ರದ್ಧಾವಾನ್ ಲಭತೆ ಜ್ಞಾನಂ. ಶಿವಸಾಂಬ ಜಯ ನಮ ಶಿವಾಯ ನಮ ಓಂ, ಶಿವಾಯ ನಮ ಓಂ, ಶಿವಾಯ ನಮ ಓಂ ಅಂದ್ರೆ ಶಿವಾಯ ನಮ ಓಂ, ಶಿವಾಯ ನಮ ಓಂ, ಶಿವಾಯ ನಮ ಓಂ, ಶಿವಾಯ ನಮ ಓಂ, ಸಾಂಬ ಜಯ ನಮ. ಜಗತ್